ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯ, ಅದರ ಮೊದಲನೆಯ 2 ಶ್ಲೋಕಗಳು. ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಃ ಪ್ರವೃದ್ಧಾ ವಿಷಯಃ ಪ್ರವಾಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಃ ಪ್ರವೃದ್ಧಾ ವಿಷಯಃ ಪ್ರವಾಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಬಹಳ ಅದ್ಭುತವಾದಂತಹ ಅಧ್ಯಾಯ. ಪುರುಷೋತ್ತಮ ಯೋಗ ಅಂತನ್ನುವುದು ಪರಮಾತ್ಮ ಹಿಂದಿನ ಶ್ಲೋಕಗಳಲ್ಲಿ ಪರಮಾತ್ಮನನ್ನು ಪುರುಷ ಅಂತನ್ನುವುದನ್ನು ಹೇಳಿ, ಸತ್ವ ರಜಸ್ತಮೋ ಗುಣಾತೀತನಾದಂಥವನು ಪುರುಷೋತ್ತಮ ಅಂತ ಹೇಳಿ, ಆ ಪುರುಷೋತ್ತಮನ ಸ್ವಭಾವ ಏನು ಅಂತನ್ನುವುದನ್ನು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಪ್ರಾಜ್ಞಾಃ ಜಗದ್ವೃಕ್ಷಂ ಊರ್ಧ್ವಮೂಲಂ ಅಧಃಶಾಖಂ. ಪ್ರಾಜ್ಞರು ಜಗದ್ರೂಪವಾದಂತಹ ಈ ವೃಕ್ಷವನ್ನು ಊರ್ಧ್ವಮೂಲಂ ಅಂದರೆ ಸರ್ವಕ್ಕಿಂತಲೂ ಉತ್ಕೃಷ್ಟನಾದ ಪರಮಾತ್ಮನು, ಮಹಾಲಕ್ಷ್ಮಿಯು, ಜಡದಲ್ಲಿ ಉತ್ತಮವಾದ ತ್ರಿಗುಣಾತೀತವಾದ ಪ್ರಕೃತಿಯು, ಇವುಗಳನ್ನು ಮೂಲವಾಗಿ ಉಳ್ಳದ್ದಾಗಿಯೂ. ಊರ್ಧ್ವಮೂಲಂ ಅನ್ನೋದಕ್ಕೆ ಇಷ್ಟ ಅರ್ಥ. ಅಧಃಶಾಖಂ ಅಂತೇಳಂತಂದರೆ ಅಧಃ ಅಂದರೆ ಪರಮಾತ್ಮನಿಗಿಂತಲೂ ಕೆಳಗಿನವರು. ಮಹದಹಂಕಾರಾದಿ ತತ್ವಾಭಿಮಾನಿ ದೇವತೆಗಳೇ ಶಾಖಾಸ್ಥಾನೀಯಗಳಾಗಿ ಉಳ್ಳ ಅಧಃಶಾಖಂ ಅಂದರೆ ಊರ್ಧ್ವಮೂಲಂ. ಈ ಜಗತ್ತಂತನ್ನುವ ವೃಕ್ಷಕ್ಕೆ ಉತ್ಕೃಷ್ಟರಾದಂತಹ ಪರಮಾತ್ಮನು, ಮಹಾಲಕ್ಷ್ಮಿ, ಜಡ ಪ್ರಕೃತಿಯಲ್ಲಿ ಉತ್ತಮವಾದಂತಹ ತ್ರಿಗುಣಾತೀತವಾದಂತಹ ಪ್ರಕೃತಿ, ಇವುಗಳು ಮೂಲ. ಅದಕ್ಕಿಂತ ಕೆಳಗಿರುವಂತಹ ತತ್ವಾಭಿಮಾನಿ ದೇವತೆಗಳು, ಮಹದಹಂಕಾರಾದಿ ದೇವತೆಗಳು ಟೊಂಗೆಗಳು, ಶಾಖೆಗಳು. ಅಶ್ವತ್ಥಂ ಅಂತ ಹೇಳಂತಂದರೆ ಅಂದರೆ ಶ್ವಃ ಅಂತಂದರೆ ಸಂಸ್ಕೃತದಲ್ಲಿ ನಾಳೆ. ಶ್ವಃ ಅಂತಂದರೆ ನಾಳೆ. ಶ್ವಃ ತಿಷ್ಠತಿ ಇತಿ ಶ್ವತ್ಥಃ. ಶ್ವತ್ಥಃ ಅಂತಂದರೆ ಇವತ್ತು ಹೆಂಗಿದೆಯೋ ನಾಳೆಯೂ ಹಾಗೆ ಯಾವುದು ಇರ್ತದೋ ಅದು ಶ್ವತ್ಥ. ಅಶ್ವತ್ಥ ಅಂತ ಹೇಳಂತಂದರೆ ಇವತ್ತು ಇದ್ದಂಗೆ ಯಾವುದು ನಾಳೆ ಇರೋದಿಲ್ಲವೋ ಅದು ಅಶ್ವತ್ಥ. ದಿನ ಬದಲಾವಣೆ ಆಗ್ತಾ ಇರುವುದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ಅಥವಾ ಅಶ್ವವಥ ತಿಷ್ಠತಿ ಇತಿ ಅಶ್ವತ್ಥ.
ಅಶ್ವ ಅಂತಂದರೆ ಕುದುರೆ. ಕುದುರೆ ಯಾವಾಗಲೂ ಗಮನ ಉಳ್ಳದ್ದೇ ಆಗಿರ್ತದದು, ಯಾವಾಗಲೂ ಅಡ್ಡಾಡ್ಕೋತಾನೆ ಇರ್ತದದು, ನಿದ್ದೆ ಕೂಡ ನಿಂತೆ ಮಾಡ್ತದದು. ನಮ್ಮಂಗೆ ಹಾಸಿಗೆ ಹಾಸ್ಕೊಂಡು ತಲೆಗೆ ಬಿಟ್ಕೊಂಡು ಮಲ್ಕೊಳ್ಳೋದಿಲ್ಲ. ನಿರಂತರ ಚಲನೆ ಉಳ್ಳದ್ದು ಯಾವುದು? ಅದು ಅಶ್ವತ್ಥ. ಇವತ್ತಿದ್ದಂಗೆ ನಾಳೆ ಇಲ್ಲದೆ ಇರುವುದು ಯಾವುದು? ಅದು ಅಶ್ವತ್ಥ. ಅಶ್ವತ್ಥಂ ಪ್ರಾಹುರವ್ಯಯಂ. ಇಂದಿನಂತೆ ನಾಳೆಯೂ ಇರದಿರತಕ್ಕದ್ದು ಅಂತ ಹೇಳಿ, ಅವ್ಯಯಂ ನಾಶ ಹೊಂದದಿರುವುದನ್ನಾಗಿಯೂ, ಅಂದರೆ ನದಿ ಪ್ರವಾಹದಂತೆ ಒಂದು ಜಗತ್ತು ನಷ್ಟವಾದರೂ ಮತ್ತೊಂದು ಜಗತ್ತು ಇದ್ದೇ ಇರುವುದರಿಂದ ಪ್ರವಾಹದಂತೆ ನಿತ್ಯವಾಗಿಯೂ. ಪ್ರಾಹು ಹೇಳುತ್ತಾರೆ, ಯಸ್ಯ ಛಂದಾಂಸಿ ಪರ್ಣಾನಿ ತಂ. ಯಾವ ಜಗದ್ವೃಕ್ಷಕ್ಕೆ ಛಂದಸ್ಸುಗಳಿಗೆ ಅಭಿಮಾನಿಯಾದ ದೇವತೆಗಳು, ಛಂದಸ್ಸು ಅಂದರೆ ವೇದ, ವೇದಗಳಿಗೆ ಅಭಿಮಾನಿಯಾದ ದೇವತೆಗಳು ಪರ್ಣಾನಿ ಎಲೆಗಳು, ಎಲೆಯ ಸ್ಥಾನದಲ್ಲಿ ಇವೆಯೋ, ತಂ ಆ ಜಗದ್ವೃಕ್ಷವನ್ನು ಯಹ ವೇದ, ಯಾರು ಈ ಪ್ರಕಾರವಾಗಿ ತಿಳಿಯುತ್ತಾರೋ ಸಹ ವೇದವಿತ್, ಅವನೇ ಸಮಸ್ತ ವೇದಾರ್ಥವನ್ನು ತಿಳಿದಂಥವನು. ಈ ವೇದಾಂತವನ್ನು ತಿಳ್ಕೊಂಡ್ರೆ ವೇದ ತಿಳ್ಕೊಂಡಂಗ. ಈ ವೇದಾಂತನೇ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಂತಂದರೆ ವೇದ ನಮಗೆ ಸುಮ್ಮನೆ ಕತ್ತಿ ಪಾಠ ಮಾಡಿದಂಗೆ ಆಗ್ತದೆ. ಈ ವೇದಾಂತ ಅರ್ಥ ಆಗ್ಬೇಕು ನಮಗೆ ಅಂತ ಹೇಳಿ, ತಸ್ಯ ಆ ಜಗದ್ವೃಕ್ಷದ ಗುಣಪ್ರವೃದ್ಧಾ ಅಂತಂದರೆ ಸತ್ವಾದಿ ಗುಣಗಳಿಂದ ಅಭಿವೃದ್ಧವಾದ ವಿಷಯ ಪ್ರವಾಲಾಹ ಅಂತಂದರೆ ವಿಷಯಗಳು ಯಾವ್ಯಾವು? ರೂಪ, ಸ್ಪರ್ಶ, ಗಂಧ ಇವೇ ಮೊದಲಾದಂತಹ ವಿಷಯಗಳು. ಇವು ಎಲ್ಲಿ ಬರ್ತಾವೆ ಈ ಜಗತ್ತಿನೊಳಗೆ? ಜಗತ್ತನ್ನು ವೃಕ್ಷ ಮಾಡಿದಾಗ ಟೊಂಗಿ ಯಾವುದು, ಎಲೆ ಯಾವುದು ಅಂತ ಹೇಳಿ, ಚಿಗುರು ಯಾವುದು ಅಂತೇಳಿ ಅಂತಂದರೆ ವಿಷಯ ಪ್ರವಾಲಾಹ. ಈ ವಿಷಯಾಸ್ವಾದನೆಯನ್ನು ನಾವೇನು ಮಾಡ್ತೀವಲ್ಲ ಅದೇ ಚಿಗುರಿನ ಸ್ಥಾನದಲ್ಲಿ ಇರುವಂಥದ್ದು. ಶಾಖಾಸ್ಥಾನೀಯವಾಗಿರ್ತಕ್ಕಂತಹ ಮಹದಹಂಕಾರಾದಿ ತತ್ವಗಳು, ಅವುಗಳ ಅಭಿಮಾನಿ ದೇವತೆಗಳು, ಅದಹ ತಮಗಿಂತ ಕಡಿಮೆಯವರಾದ ಶರೀರಾದಿಗಳಲ್ಲಿ ಚ ಮತ್ತು ಊರ್ಧ್ವಂ ತಮಗೆ ಕಾರಣರಾದ ಪ್ರಕೃತಿ ತತ್ವದಲ್ಲಿ ಪ್ರಸೃತಾ ಸೂಕ್ಷ್ಮ ರೂಪಗಳಿಂದ ವ್ಯಾಪಿಸಿರುತ್ತದೆ. ಚ ಮತ್ತು ಅಧಃ ಕೆಳಭಾಗದಲ್ಲಿ ಶಾಖಾಸ್ಥಾನೀಯರಾದ ಚತುರ್ಮುಖಾದಿಗಳಲ್ಲಿ ಮತ್ತು ಮಹದಹಂಕಾರಾದಿ ತತ್ವಗಳಲ್ಲಿ ಮನುಷ್ಯಲೋಕದಲ್ಲಿ ಕರ್ಮಾನುಬಂಧೀನಿ ಕರ್ಮಗಳನ್ನು ಅನುಸರಿಸಿ ಫಲವನ್ನು ಕೊಡುವ ಮೂಲ ಅಂತೇಳಿ ಅಂತಂದರೆ ಜಗದ್ವೃಕ್ಷಕ್ಕೆ ಬೇರಾಗಿರುವಂಥವರು ಯಾರು ಅಂತಂದರೆ ಪರಮಾತ್ಮ, ಲಕ್ಷ್ಮೀದೇವಿ, ಪ್ರಕೃತಿ, ಇವುಗಳು ಅನುಸಂತತಾನಿ ವ್ಯಾಪ್ತವಾಗಿರುತ್ತವೆ. ಬಹಳಷ್ಟು ವಿಷಯಗಳನ್ನು ಈ ಎರಡು ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಎರಡು ಶ್ಲೋಕದ ಸಾರಾಂಶವನ್ನು ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಮೇಲಿರುವ ಭಗವಂತನ ಮತ್ತು ಪ್ರಕೃತಿ ವಿಶ್ವದ ಬುಡಕಟ್ಟು, ಕೆಳಗಿನ ಜೀವ ಜಡಗಳು ಇದರ ಟೊಂಗೆ ಟಿಸಲು. ಇದು ಎಂದೆಂದೂ ಇರುವ, ಅಂದರೆ ಅಶ್ವತ್ಥ ಅಂತ ಹೇಳಿದ್ನಲ್ಲ, ಅಶ್ವತ್ಥ ಅಂತಂದರೆ ಇವತ್ತು ಹೆಂಗಿರ್ತದೆ ಹಂಗೆ ನಾಳೆ ಇರುವುದಿಲ್ಲ, ನಿತ್ಯ ನಿರಂತರವಾಗಿ ಬೆಳಕೋತನೇ ಇರ್ತದೆ, ಹರ್ಕೋತನೇ ಇರ್ತದೆ. ಅಶ್ವ ಅಂತಂದರೆ ಕುದುರೆ, ಅಶ್ವ ಅಂದರೆ ಕುದುರೆ ಪ್ಲಸ್ ಸ್ಥ ಎರಡು ಕೂಡಿದಾಗ ಅಶ್ವತ್ಥ ಅಂತ ಆಗಿರೋದು. ಅಂದರೆ ಕುದುರೆಯಂತೆ ನಿರಂತರವಾಗಿ ಚಲನಶೀಲವಾದ ಅರಳಿಯ ಮರ, ವೇದಗಳು ಇದರ ಎಲೆಗಳು, ಇದನ್ನು ಬಲ್ಲವನೇ ವೇದವನ್ನು ಬಲ್ಲವನು. ತ್ರಿಗುಣಗಳಿಂದ ಕೊಬ್ಬಿದ ಇದರ ಟೊಂಗೆಗಳು ಕೆಳಗೂ ಮೇಲೂ ಹಬ್ಬಿ ಹರಡಿವೆ. ಇಂದ್ರಿಯ ವಿಷಯಗಳೇ ಇವುಗಳ ತಳಿರುಗಳು, ಅಂದರೆ ಚಿಗುರು. ಇದರ ಬುಡಕಟ್ಟುಗಳು ಜೀವಗಳ ಕರ್ಮಕ್ಕೆ ತಕ್ಕಂತೆ ಕೆಳಗೂ ಕೂಡ ಭೂಮಿಯಲ್ಲೂ ಕೂಡ ಹರಡಿವೆ ಅನ್ನುವ ಅಭಿಪ್ರಾಯವನ್ನು ಈ ಪಂಚಮೋಧ್ಯಾಯದ
ಮೊದಲನೆಯ 2 ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾದ ವಿಷಯಗಳು ಬರ್ತಾ ಇವೆ. ಆದ್ದರಿಂದ ನಿಧಾನವಾಗಿ ನಾವು ತಿಳಿಯುತ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸ್ತಾ ಇದ್ದೇನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯದ 3 ಹಾಗೂ 4ನೆಯ ಶ್ಲೋಕಗಳು. ನ ರೂಪಮಸ್ಯೇಹ ತಥೋಪಲಭ್ಯತೆ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢ ಮೂಲಂ ಅಶ್ವತ್ಥಮೇನಂ ಸವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ವಿಶ್ವರೂಪ ಯೋಗ ಅನ್ನುವ ವಿಚಾರವನ್ನು ತಿಳಿಸ್ತಾ ಜಗದ್ವೃಕ್ಷದ ಬಗ್ಗೆ ನಿನ್ನೆ ಹೇಳಿದ ಊರ್ಧ್ವಮೂಲ ಮದಶಾಖಂ ಅಂತ ಅದರ ಸ್ವರೂಪವನ್ನು ಮತ್ತೆ ಮುಂದುವರಿಸ್ತಾ ಹೇಳ್ತಾನೆ. ಅಸ್ಯ ರೂಪಂ ತಥಾ ಇಹ ನ ಉಪಲಭ್ಯತೆ. ಈ ಜಗದ್ವೃಕ್ಷದ ಆಕಾರವು ತಥಾ ಅಂದರೆ ಪೂರ್ವದಲ್ಲಿ ಹೇಗಿತ್ತೋ ಹಾಗೆಯೇ ಇಹ ಈ ಲೋಕದಲ್ಲಿ ನ ಉಪಲಭ್ಯತೆ ಕಂಡುಬರುವುದಿಲ್ಲ. ಯಾಕೆ ಕಂಡುಬರುವುದಿಲ್ಲ ಅಂತಂದ್ರೆ ನಿನ್ನೆ ಅಶ್ವತ್ಥ ಅಂತ ಹೇಳ್ಯಾನ. ಅಂದರೆ ಜಗದ್ವೃಕ್ಷದ ವಿಕಾರವನ್ನು ಹೊಂದುತ್ತಾ ಇದ್ದುದರಿಂದ ನಿನ್ನೆ ಇದ್ದಂತೆ ಇವತ್ತಿಲ್ಲ, ಇವತ್ತಿದ್ದಂತೆ ನಾಳೆ ಇರುವುದಿಲ್ಲ. ಆದುದರಿಂದ ಒಂದೇ ರೀತಿಯಾಗಿ ಅದು ಇರುವುದಿಲ್ಲ. ಅಂತಹ ಅಂತಂದರೆ ಸರ್ವ ಪ್ರಕಾರಕವಾದ ನಾಶವೂ ನ ಇಲ್ಲ. ಆದಿಹಿ ನ, ಅದಕ್ಕೆ ನಾಶ ಇಲ್ಲ. ಯಾಕೆ ನಾಶ ಇಲ್ಲ ಅಂತಂದ್ರೆ ನಾವು ಮೊದಲೇ ತಿಳ್ಕೊಂಡಂಗೆ ಯಾವುದು ಆದಿಯಾಗಿರ್ತದೋ ಅದಕ್ಕೆ ಅಂತ್ಯ ಇರ್ತದೆ. ಇದು ಅನಾದಿಯಾದದ್ದರಿಂದ ಇದಕ್ಕೆ ಅಂತ್ಯವೂ ಇಲ್ಲ. ಆದಿಹೀನ, ಇಂತಹ ದಿನ ಹುಟ್ಟಿತು ಅಂತನ್ನುವುದು ಇಲ್ಲ. ಮತ್ತು ಸಂಪ್ರತಿಷ್ಠಾ ನ, ಏಕ ಪ್ರಕಾರವಾಗಿ ಇರುವುದಿಲ್ಲ. ಸುವಿರೂಢ ಮೂಲಂ ಅಂದರೆ ಅದರ ಬೇರು ಒಳ್ಳೆ ಗಟ್ಟಿಯಾಗಿ ಅವು, ಗಟ್ಟಿಯಾದ ಊರಿಕೊಂಡಿರುವ ಬೇರುಗಳುಳ್ಳ. ಬೇರು ಗಟ್ಟಿ ಇರ್ಬೇಕ್ರಿ. ಬೇರು ಗಟ್ಟಿ ಇದ್ದರೆ ಗಿಡ ಗಟ್ಟಿ ಇರ್ತದೆ. ಏನಂ ಈ ಅಶ್ವತ್ಥಂ ಜಗತ್ತೆಂಬ ವೃಕ್ಷವು ದೃಢವಾದ, ದೃಢೇನ ಅಸಂಗಶಸ್ತ್ರೇಣ. ಅಸಂಗಶಸ್ತ್ರೇಣ ಅಂತ ಹೇಳಂತಂದರೆ
ಹೆಂಡತಿ, ಮಕ್ಕಳು ಇತ್ಯಾದಿ ವಿರದಿರುವಿಕೆ ಇಂತಹ ಸ್ನೇಹವನ್ನು ಬಿಟ್ಟವರಾಗಿ, ಅದೇ ಶಸ್ತ್ರ. ಸ್ನೇಹ ಮಾಡದೇ ಇರುವುದು, ವಿಪರೀತವಾದ ಅಭಿಮಾನವನ್ನು ಮಾಡದೇ ಇರುವುದೇ ಸ್ನೇಹ. ಮಾಡುವುದು ಸ್ನೇಹ, ಅದನ್ನು ಬಿಡೋದೇ ಸ್ನೇಹ ಬಿಡೋದು. ವೈರಾಗ್ಯದಿಂದ ಇದು ಹೆಂಗೆ ಸಿಗುತ್ತದೆ ನಮಗೆ? ವೈರಾಗ್ಯದಿಂದ ಜ್ಞಾನವನ್ನು ಸಂಪಾದಿಸಿಕೊಂಡು ಆ ಜ್ಞಾನವೆಂಬ ಶಸ್ತ್ರದಿಂದ ಚಿತ್ವಾ, ಜ್ಞಾನದಿಂದ ಅದನ್ನು ಕತ್ತರಿಸ್ಕೊಳ್ಬೇಕು. ತತಃ, ಹೀಗೆ ಮಾಡಿಕೊಂಡು, ಹೀಗೆ ತಿಳಿದುಕೊಂಡು, ನಂತರ ಯಸ್ಮಿನ್ ಗತಾಹ, ಯಾವಾತನಲ್ಲಿ ಹೋಗಿ ಸೇರಿದ ಜನರು ಭೂಯಃ ನ ನಿವರ್ತಂತೆ, ಮತ್ತೆ ಪುನಃ ಈ ಸಂಸಾರಕ್ಕೆ ಬರುವುದಿಲ್ಲವೋ, ತತ್ ಪದಂ, ಆ ಪರಮಾತ್ಮನ ಸ್ವರೂಪವು ಪರಿಮಾರ್ಗಿತವ್ಯಂ, ಶ್ರವಣ ಮನನಾದಿಗಳಿಂದ ತಿಳಿದುಕೊಳ್ಳಬೇಕು. ಅಂದರೆ ಅಸಂಗ ಶಸ್ತ್ರದಿಂದ ಈ ಸಂಸಾರವನ್ನು ಬಿಡಬೇಕು. ಈ ಅಸಂಗ ಅಂತನ್ನುವ ಶಸ್ತ್ರ ನಮಗೆ ಬರಬೇಕು ಅಂತೇಳಂತಂದರೆ ಶಾಸ್ತ್ರಜ್ಞಾನ ಬೇಕು. ಶಾಸ್ತ್ರಜ್ಞಾನ ಆಗಬೇಕು ಅಂತಂದರೆ ಶ್ರವಣ ಮನನಾದಿಗಳಿಂದ ಆಗಬೇಕು. ಯತಃ, ಯಾವ ಪರಮಾತ್ಮನಿಂದ ಪುರಾಣಿ ಪ್ರವೃತ್ತಿ ಪ್ರಸೃತ ತಂ ಆದ್ಯಂ, ಪುರಾತನವಾದ ಸಂಸಾರ ಪ್ರವೃತ್ತಿಯು ಪ್ರಸೃತ ವಿಸ್ತರಿಸಲ್ಪಡುತ್ತಿರುತ್ತದೆಯೋ, ತಂ ಆದ್ಯಂ ಪುರುಷಂ ಏವ, ಆ ಎಲ್ಲವುದಕ್ಕೂ ಪೂರ್ವದಲ್ಲಿರುವ ಷಡ್ಗುಣಪೂರ್ಣನಾದ ಪರಮಾತ್ಮನನ್ನೇ ಪ್ರಪದ್ಯೆ, ಶರಣು ಹೊಂದಬೇಕು. ಎಷ್ಟು ವಿಷಯಗಳನ್ನು ಇದರಲ್ಲಿ ಹೇಳ್ತಾನೆ ನೋಡ್ರಿ. ಈ ಎರಡು ಶ್ಲೋಕಗಳ ಸಾರಾಂಶವನ್ನು ಸುಲಭವಾಗಿ ತಿಳಿಯೋದಾದರೆ, ಈ ಜಗದ್ವೃಕ್ಷ ಅಂತನ್ನುವುದು ಇದರ ಇರುವು ಇದ್ದ ಹಾಗೆ ಕಾಣಿಸುವುದಿಲ್ಲ. ಇದರ ಕೊನೆ ಕಾಣದು, ಬುಡ ಕಾಣದು, ನೆಲೆ ಕೂಡ ಕಾಣದು. ಬಲವಾಗಿ ಬೇರೂರಿದ ಈ ಅರಳಿಯನ್ನು ಅನಾಸಕ್ತಿ ಎಂಬ ಹರಿತವಾದ ಕತ್ತಿಯಿಂದ ತರಿದು ಅನಂತರ ಆ ಪರಮಾತ್ಮನನ್ನು ಅರಸಬೇಕು. ಅವನನ್ನು ಸೇರಿದವರು ಮತ್ತೆ ಮರಳುವುದಿಲ್ಲ. ಒಮ್ಮೆಗೆಂದು ಹೋದ ಜನರು ಮತ್ತೆ ಎಂದು ಹಿಂತಿರುಗರು ಅಂತ ದಾಸರು ಹೇಳಿದ ಮಾತು ನೆನಪಾಗ್ತದೆ. ಅವನಿಂದಲೇ ಈ ಪುರಾತನವಾದ ಪಯಣ ಪ್ರಾರಂಭವಾಯಿತು. ಎಲ್ಲರ ಮೊದಲಿರುವವ ಆ ಪರಮ ಪುರುಷನಿಗೆ ನಾವು ಶರಣಾಗಬೇಕು. ಹಾಗಾದರೆ ಈ ಪರಮಾತ್ಮನನ್ನು ಹೊಂದುವುದಕ್ಕೆ ಸಾಧನ ಏನು? ಅವನನ್ನು ಹೊಂದಬೇಕು ಅಂತ ಹೇಳಿದ್ನಿಲ್ಲ ಕೃಷ್ಣ. ಈ ಪರಮಾತ್ಮನನ್ನು ಹೊಂದಿ ನಾವು ಮೋಕ್ಷವನ್ನು ಪಡಿಬಹುದು. ಹಾಗಾದರೆ ಈ ಪರಮಾತ್ಮನನ್ನು ಹೊಂದುವ ಸಾಧನ ಏನು ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ಉತ್ತರವನ್ನು ನಾಳಿನ ದಿವಸ ನೋಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯದ 5 ಹಾಗೂ 6ನೆಯ ಶ್ಲೋಕಗಳು. ನಿರ್ಮಾಣಮೋಹಾಜಿತಸಂಗದೋಷಾಃ ನಿರ್ಮಾಣಮೋಹಾಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸೌಜ್ಞೈಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸೌಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ.
ನಿರ್ಮಾಣಮೋಹಾಜಿತಸಂಗಮೋ ದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸೌಜ್ಞೈರ್ಗಚ್ಛನ್ತ್ಯಮೂಢಾ ಪದಮವ್ಯಯಂ ತತ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅರ್ಜುನ ಪ್ರಶ್ನೆಯನ್ನು ಮಾಡಿದ. ಇಂತಹ ಪರಮಾತ್ಮನನ್ನು ಹೊಂದುವ ಸಾಧನೆ ಯಾವುದು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿರ್ಮಾಣ ಮೋಹಾಹ, ಅಹಂಕಾರ ಮಿಥ್ಯಾಜ್ಞಾನ ಇವುಗಳಿಂದ ರಹಿತನಾದಂತಹ, ಜಿತಸಂಗ ದೋಷಾಹ, ವಿಷಯ ಸಂಬಂಧ ದೋಷಗಳನ್ನು ಜಯಿಸಿದಂಥವನು, ಅಂದರೆ ಗಂಧಾದಿ ವಿಷಯ ಸಂಬಂಧ ಇಚ್ಛಾರಹಿತನಾಗಿರ್ತಕ್ಕಂಥವನು. ಅಧ್ಯಾತ್ಮ ನಿತ್ಯಾಹ, ಅಧ್ಯಾತ್ಮ ವಿಷಯದಲ್ಲಿ ರತರಾದ ಮತ್ತು ನಿವೃತ್ತ ಕಾಮಾಹ, ಸರ್ವಪ್ರಕಾರವಾಗಿಯೂ ವಿಷಯ ಇಚ್ಛೆಯನ್ನು ಕಳೆದುಕೊಂಡಿರುವ, ಸುಖ ದುಃಖ ಸೌಜ್ಞೈಹಿ, ಸುಖ ದುಃಖ ಮಾನ ಅಪಮಾನ ಮೊದಲಾದ ದ್ವಂದ್ವಗಳಿಂದ ವಿಮುಕ್ತಾಹ, ರಹಿತರಾದಂಥ, ಅಂದರೆ ಸುಖವೂ ಮಾನವೂ ಇವುಗಳು ಪ್ರಾಪ್ತವಾದರೆ ಆಧಿಕ್ಯವನ್ನು ಹೊಂದದೆ, ದುಃಖ ಅಪಮಾನಗಳು ಪ್ರಾಪ್ತವಾದರೆ ನೀಚತ್ವವನ್ನು ಹೊಂದದಿರುವ, ಅಮೂಢಾಹ, ಮೂಢರು ಅಂತಂದರೆ ದಡ್ಡರು, ಅಮೂಢಾಹ ಅಂಥೇಳಂತಂದರೆ ಜ್ಞಾನಿಗಳು, ಅಮೂಢಾಹ ಜ್ಞಾನಿಗಳು, ಅವ್ಯಯಂ ನಾಶರಹಿತವಾದ, ತತ್ ಪದಂ ಪೂರ್ವೋಕ್ತವಾದಂತಹ, ಅಂದರೆ ಪರಮಾತ್ಮ ತತ್ವ, ಪರಮಾತ್ಮನ ಪದವನ್ನು, ಯೋಗ್ಯವಾದ ಪರಮಾತ್ಮನನ್ನು ಗಚ್ಚಂತಿ ಹೊಂದುತ್ತಾರೆ. ಇನ್ನು ಇಂತಹ ಪರಮಾತ್ಮನನ್ನು ನಾವು ಹೊಂದಿದ್ವಿ ಅಂತಂದರೆ ಆ ಪರಮಾತ್ಮನ ಸ್ವರೂಪ ಏನು, ಅವ ಹೇಗಿರ್ತಾನೆ ಅಂತ ಕೇಳಿದಾಗ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ. ಸೂರ್ಯ ತತ್ ನ ಭಾಸಯತೆ, ಪರಮಾತ್ಮನನ್ನು ಆ ಸೂರ್ಯ ನ ಭಾಸಯತೆ ಪ್ರಕಾಶಿಸುವಂತೆ ಮಾಡಲಾರ. ಯಾಕೆ ಅಂದರೆ ಪರಮಾತ್ಮ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶಮಯನಾದಂಥವನು. ಈಗ ಒಂದು ದೀಪ ಹಚ್ಚಿಟ್ಟಾಗ ಅದರ ಮುಂದೆ ಒಂದು ಫೋಕಸ್ ಹಚ್ಚಿದ್ವಿ ಅಂತ ಹೇಳಂತಂದರೆ ದೀಪದ ಬೆಳಕು ಕಾಣುತ್ತದ, ಫೋಕಸ್ಸೇ ಪ್ರಬಲವಾಗಿ ಕಾಣುತ್ತದೆ. ಹಾಗೆ ಪರಮಾತ್ಮ ಫೋಕಸ್ ಇದ್ದ ಹಾಗೆ, ಸುಮ್ಮನೆ ದೃಷ್ಟಾಂತಕ್ಕೆ ಹೇಳ್ತಾ ಇದ್ದೀನಿ, ಪರಮಾತ್ಮ ಫೋಕಸ್ ಇದ್ದ ಹಾಗೆ, ಸೂರ್ಯ ದೀಪ ಇದ್ದ ಹಾಗೆ. ಸೂರ್ಯನನ್ನೂ ಮೀರಿಸುವ ಪ್ರಕಾಶ ಪರಮಾತ್ಮನದ್ದಾದ್ದರಿಂದ ನ ತದ್ಭಾಸಯತೆ ಸೂರ್ಯ, ಸೂರ್ಯ ಅವನನ್ನು ಸೂರ್ಯನಿಗಿಂತ ಅಧಿಕವಾದ ಉಳ್ಳವನು ಪ್ರಕಾಶಿಸುವಂತೆ ಮಾಡಲಾರ. ಶಶಾಂಕ ತತ್ ನ ಭಾಸಯತೆ, ಚಂದ್ರನು ಆ ಪರಮಾತ್ಮನನ್ನು ಪ್ರಕಾಶಿಸುವಂತೆ ಮಾಡಲಾರ. ಪಾವಕ ತತ್ ನ ಭಾಸಯತೆ, ಅಗ್ನಿಯು ಆ ಪರಮಾತ್ಮನನ್ನು ಪ್ರಕಾಶಿಸುವಂತೆ ಮಾಡಲಾರ. ಯತ್ ಯಾವ ಪರಮಾತ್ಮನನ್ನು ಗತ್ವಾ ಹೊಂದಿ ಜನರು ನ ನಿವರ್ತಂತೆ ಸಂಸಾರಕ್ಕೆ ಪುನಃ ಬರುವುದಿಲ್ಲವೋ ತತ್ ಮಮ ಪರಮಂ ಧಾಮ. ಕೃಷ್ಣ ಹೇಳ್ತಾನೆ, ಅದು ನನ್ನ ಉತ್ತಮವಾದಂತಹ ಧಾಮ. ಇಂತಹ ಪರಮಾತ್ಮನ ಸ್ವರೂಪ ಇಂತಹದ್ದು. ಅವನನ್ನು ನಾವು ಹೊಂದಿದ್ವಿ ಅಂತೇಳಂತಂದರೆ ಮತ್ತೆ ನಾವು ಮರಳಿ ಬರುವುದಿಲ್ಲ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಎರಡು ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧನ ಯಾವುದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಬಿಂಕವಿರದವರು, ಮೋಹವಳಿದವರು, ನಂಟಿನ ಕೆಡಕು ಗೆದ್ದವರು, ಅಧ್ಯಾತ್ಮದಲ್ಲಿ ಪಳಗಿದವರು, ಬಯಕೆಗಳ ಬಿಟ್ಟವರು, ಸುಖ ದುಃಖಗಳೆಂಬ ಇಕ್ಕಟ್ಟಿನಲ್ಲಿ ಇರುಕನ್ನು ಮೀರಿ ನಿಂತವರು, ಇಂತಹ ಜಾಣರು ಆ ಅಳಿವಿರದ ತಾಣವನ್ನು ಸೇರುತ್ತಾರೆ. ಇಂತಹ ತಾಣದಲ್ಲಿರುವ ಪರಮಾತ್ಮನ ಸ್ವರೂಪ ಎಂಥದ್ದು ಅಂತ ಕೇಳಿದಾಗ
ಆ ಪರಮಾತ್ಮನನ್ನು ಸೂರ್ಯ ಬೆಳಗಿಸಲಾರ, ಚಂದ್ರ ಬೆಳಗಿಸಲಾರ, ಬೆಂಕಿ ಬೆಳಗಿಸಲಾರ. ಅದರತ್ತ ತರಳಿದವರು ಮತ್ತೆ ಮರಳುವುದಿಲ್ಲ. ಅದು ನನ್ನ ಹಿರಿಯ ರೂಪ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 15ನೆಯ ಅಧ್ಯಾಯದ 7 ಹಾಗೂ 8ನೆಯ ಶ್ಲೋಕಗಳು. ಮಮೈವಾಂಶೋ ಜೀವಲೋಕೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಜೀವಭೂತಃ ಸನಾತನಃ ಮನಃಷಷ್ಠಾನಿಂದ್ರಿಯಾಣಿ ಮನಃಷಷ್ಠಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್ ವಾಯುರ್ಗಂಧಾನಿ ವಾಶಯಾತ್. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಆ ಪರಮಾತ್ಮನ ಸ್ವರೂಪವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಮುಂದುವರಿಸ್ತಾನೆ. ಜೀವಲೋಕೆ, ಚತುರ್ಮುಖಾದಿ ಜೀವರ ಶರೀರದಲ್ಲಿ ಇರುವ ಸನಾತನಃ ಅನಾದಿನಿತ್ಯನಾದ ಜೀವಭೂತಃ ಮಮ ಅಂಶಃ ಏವ, ಜೀವನಾದವನು ನನ್ನ ಅಂಶಕ್ಕೆ ಸದೃಶನೇ, ಅಂದರೆ ಅಂಶದಂತೆ ಜ್ಞಾನಸ್ವರೂಪನೇ. ಈಶ್ವರ ಪರಮಾತ್ಮನು ಶರೀರಂ ಯದ್ ಅವಾಪ್ನೋತಿ, ಪರಮಾತ್ಮನು ಜೀವನ ಶರೀರವನ್ನು ಯಾವ ಕಾಲದಲ್ಲಿ ಹೊಂದುತ್ತಾನೆಯೋ ಸಹ ಆ ಜೀವನು ಪ್ರಕೃತಿಸ್ಥಾನಿ ಮನಃ ಷಷ್ಠಾನಿ ಇಂದ್ರಿಯಾಣಿ ಕರ್ಷಯತಿ, ಅಂದರೆ ಪ್ರಕೃತಿ ಕಾರ್ಯವಾದ ಶರೀರದಲ್ಲಿರುವ ಘ್ರಾಣ, ರಸನ, ಚಕ್ಷುಷು, ಶ್ರೋತ್ರ, ತ್ವಕ ಹಾಗೂ ಮನಸ್ಸು ಮೊದಲಾದಂತಹ 6 ರೂಪವಾದ ಇಂದ್ರಿಯಗಳನ್ನು ಕರ್ಷಯತಿ, ವಿಷಯಗಳನ್ನು ಕುರಿತು ಸೆಳೆದುಕೊಂಡು ಹೋಗುತ್ತಾನೆ. ಅಂದರೆ ಜೀವ ಶರೀರವನ್ನು ಪ್ರವೇಶ ಮಾಡುವಾಗ ಈ 6 ಇಂದ್ರಿಯಗಳನ್ನು ಆಕರ್ಷಣೆ ಮಾಡಿಕೊಂಡೇ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಈಶ್ವರ ಯತ ಉತ್ಕ್ರಾಮಯತಿ, ಪಕ್ಷಮಾಸ ವಿಶೇಷ ಹೋದವ್ರ ಹೆಸರಲ್ಲೇ ಎಲ್ಲ ನಾವು ಮಾಡ್ತಾ ಇದ್ದೀವಿ, ಇದನ್ನು ವಿಶೇಷವಾಗಿ ಗಮನಿಸಬೇಕು. ಪರಮಾತ್ಮ ಈ ಶರೀರವನ್ನು ಬಿಟ್ಟು ಹೋಗುವಾಗ, ಲೋಕಾಂತರಕ್ಕೆ ಹೋಗುವಾಗ ಅಥವಾ ಬೇರೆ ಶರೀರವನ್ನು ಬಿಟ್ಟು ಅಂದರೆ ಪ್ರಾಣ ಹೋಗುವಾಗ, ಆ ಕಾಲದಲ್ಲಿ ಆಶಯಾತ್ ಅಂದರೆ ಪುಷ್ಪ ರೂಪವಾದ ಸ್ಥಾನದಲ್ಲಿ ಇದ್ದು, ವಾಯು ಗಂಧಾನ್ ಇವ, ಗಾಳಿಯು ಗಂಧವನ್ನು ತೆಗೆದುಕೊಂಡು ಹೋಗುವಂತೆ, ಅಂದರೆ ಪರಮಾತ್ಮ ಪುಷ್ಪಸ್ಥಾನದಲ್ಲಿ ಇರ್ತಾನೆ. ಪುಷ್ಪಸ್ಥಾನದಲ್ಲಿ ಇದ್ದು ಪುಷ್ಪದ ಗಂಧವನ್ನು ಯಾವ ರೀತಿಯಾಗಿ ಗಾಳಿಯು ತೆಗೆದುಕೊಂಡು ಹೋಗುತ್ತದೆಯೋ ಸಹ ಆ ಜೀವನು ಏತಾನಿ ಈ ಇಂದ್ರಿಯಗಳನ್ನು ಗೃಹೀತ್ವ ಸಂಯಾತಿ ತೆಗೆದುಕೊಂಡು ಹೋಗುತ್ತಾನೆ.
ಜೀವನಿಗೆ ಸಂಬಂಧಪಟ್ಟದ್ವೇ ಹೊರತಾಗಿ ಪರಮಾತ್ಮನಿಗೆ ಅದು ಸಂಬಂಧಪಟ್ಟದ್ದಲ್ಲ. ಶರೀರದಲ್ಲಿ ಇದ್ದು ಇಂದ್ರಿಯಗಳ ದ್ವಾರ ಏನು ವ್ಯಾಪಾರವನ್ನು ಮಾಡ್ತಾನೆ ಅವು ಎಲ್ಲವನ್ನು ಪರಮಾತ್ಮನೇ ಮಾಡಿಸುವವನಾದರೂ ಕೂಡ ಗಾಳಿ ಹೆಂಗೆ ಪುಷ್ಪವನ್ನು ತೆಗೆದುಕೊಂಡು ಹೋಗದೆ ಅದರ ಗಂಧವನ್ನು ತೆಗೆದುಕೊಂಡು ಹೋಗ್ತದೋ ಹಾಗೆ ಜೀವ ಆ ಇಂದ್ರಿಯ ವ್ಯಾಪಾರದಿಂದ ಜನ್ಯವಾದಂತಹ ಪಾಪ ಪುಣ್ಯಗಳನ್ನು ತೆಗೆದುಕೊಂಡು ಹೋಗ್ತದೆ ಹೊರತಾಗಿ, ಅಂದರೆ ನಮ್ಮ ಜೊತೆಗೆ ಅದು ಬರ್ತದೆ. ಪಾಪ ಪುಣ್ಯಗಳು ಈ ಇಂದ್ರಿಯಗಳಿಂದ ಮಾಡಿದಂತಹ ಪಾಪ ಪುಣ್ಯಗಳು ನಮ್ಮ ಜೊತೆಗೆ ಬರ್ತವೆ. ಪರಮಾತ್ಮನಿಗೆ ಅದು ಸಂಬಂಧ ಇಲ್ಲಾರ್ದಂಗೆ ಇರ್ತದೆ. ಅದಕ್ಕೆ ದಾಸರು ಹೇಳಿದ್ದು, ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾರೆಂದು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವುದಿಲ್ಲ. ನಾವು ಮಾಡಿದಂತಹ ಪಾಪ ಪುಣ್ಯಗಳು ಮಾತ್ರ ನಮ್ಮ ಜೊತೆಗೆ ಬರ್ತವೆ. ಪರಮಾತ್ಮನ ಅಸದೃಶವಾದ ಅಂದರೆ ಭಿನ್ನಾಂಶನಾದ ಜೀವನು ಪರಮಾತ್ಮನು ಶರೀರದಲ್ಲಿ ಇರುವಾಗ ಇಂದ್ರಿಯಗಳನ್ನು ವಿಷಯಗಳನ್ನು ಕುರಿತು ಸೆಳೆದುಕೊಂಡು ಹೋಗ್ತಾನೆ. ಪರಮಾತ್ಮನು ಶರೀರವನ್ನು ಬಿಟ್ಟು ಹೋಗುವಾಗ ಜೀವನು ತನ್ನ ಇಂದ್ರಿಯಾಂಶಗಳನ್ನು ತನ್ನ ಸಂಗಡ ತೆಗೆದುಕೊಂಡು ಹೋಗ್ತಾನೆ. ಪರಮಾತ್ಮನ ಜೊತೆಗೆ ಅದು ಹೋಗುವುದಿಲ್ಲ. ಬಹಳ ಒಗಟಾತ್ಮಕವಾಗಿ ಹೇಳ್ತಾ ಇದ್ದಾರೆ, ಗಮನಿಸಬೇಕು ಇದನ್ನು. ತಗೊಂಡು ಬರೋ ಮುಂದಾಗ ಪರಮಾತ್ಮನ ಅಪೇಕ್ಷಾ ಬೇಕು, ಅವನೇ ತಗೊಂಡು ಬರ್ತಾನೆ. ಇನ್ನೊಮ್ಮೆ ಹೇಳ್ತೇನೆ, ಪರಮಾತ್ಮನ ಭಿನ್ನಾಂಶರಾದಂತಹ ನಾವು ಜೀವರು ಪರಮಾತ್ಮನು ಶರೀರದಲ್ಲಿ ಇರುವಾಗ ಇಂದ್ರಿಯಗಳನ್ನು ವಿಷಯಗಳನ್ನು ಕುರಿತು ಸೆಳೆದುಕೊಂಡು ಹೋಗ್ತಾನೆ. ಪರಮಾತ್ಮನು ಶರೀರವನ್ನು ಬಿಟ್ಟು ಹೋಗುವಾಗ ಜೀವನು ತನ್ನ ಇಂದ್ರಿಯಗಳನ್ನು ತನ್ನ ಸಂಗಡ ತೆಗೆದುಕೊಂಡು ಹೋಗ್ತಾನೆ. ಪರಮಾತ್ಮನಿಗೆ ಅದು ಸಂಬಂಧ ಇಲ್ಲದೇ ಇದ್ದಂಗೆ ಇರ್ತದೆ. ಆದ್ದರಿಂದ ಈ ಶರೀರದೊಳಗಿದ್ದಾಗ ಎಲ್ಲಾನೂ ದೇವರು ಮಾಡಿಸಿದ, ಹೀಗಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ಯಾನ, ಅವನೇ ಮಾಡಿಸ್ಯಾನ ಅಂಥೇಳಿ ನಾವು ಇರೋಂಗಿಲ್ಲ. ಪ್ರಯತ್ನಪೂರ್ವಕವಾಗಿ ಒಳ್ಳೆಯದನ್ನು ಮಾಡಬೇಕು ಅಂತ ಬಹಳ ಅದ್ಭುತವಾದಂತಹ ಈ 2 ಶ್ಲೋಕದಲ್ಲಿ ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ 2 ಶ್ಲೋಕಗಳ ಸಾರಾಂಶ ಸರಳಗನ್ನಡದಲ್ಲಿ ಈ ರೀತಿಯಾಗಿ ತಿಳಿಯಬಹುದು. ಈ ದೇಹದಲ್ಲಿರುವ ಅಳಿವಿರದ ಜೀವನು ನನ್ನದೇ ಒಂದು ತುಣುಕಿನಂತೆ, ಅಂದರೆ ನನ್ನ ಭಿನ್ನಾಂಶ, ನನ್ನ ಪ್ರತಿಬಿಂಬ, ನಾನು ಬಿಂಬ, ಜೀವರೆಲ್ಲರೂ ನನ್ನ ಪ್ರತಿಬಿಂಬರು. ಅವನು ಶರೀರದಲ್ಲಿರುವ 5 ಜ್ಞಾನೇಂದ್ರಿಯಗಳನ್ನು 6ನೆಯ ಮನಸ್ಸಿನ ಜೊತೆಗೆ ವಿಷಯಗಳತ್ತ ಹರಿಯಗೊಡುತ್ತಾನೆ. ವಾಸ್ತವವಾಗಿ ಜೀವ ಈ ಶರೀರವನ್ನು ಹೊಕ್ಕಾಗ ಮತ್ತು ಬಿಟ್ಟು ಹೊರಟಾಗ ಸರ್ವಶಕ್ತನಾದ ಭಗವಂತನೇ ಈ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾ ಜೊತೆಗೆ ಬರುತ್ತಾನೆ. ಹೆಂಗೆ ಬರ್ತಾನೆ ಅಂತಂದರೆ, ಗಾಳಿ ಹೂವಿನಿಂದ ಕಂಪನ್ನು ಹೊತ್ತು ಬರುವಂತೆ ಭಗವಂತ ಈ ಜೀವರ ಶರೀರವನ್ನು ಹೊಕ್ಕಾಗ ಮತ್ತು ಹೊರಬಂದಾಗ 5 ಜ್ಞಾನೇಂದ್ರಿಯಗಳನ್ನು 6ನೆಯ ಮನಸ್ಸಿನ ಜೊತೆಗೆ ತನ್ನಂಕೆಯಲ್ಲಿಟ್ಟುಕೊಳ್ಳಿರುತ್ತಾನೆ. ಅವನಿಗೆ ವಿಷಯಾನುಭವ ನೀಡುವಾಗ ಇವುಗಳು ಜೊತೆಗೊಯ್ಯುತ್ತಾನೆ. ಗಾಳಿ ಹೂವಿನಿಂದ ಕಂಪನ್ನು ಜೊತೆಗೆ ಒಯ್ಯುವಂತೆ ಈ ರೀತಿಯಾಗಿ ವ್ಯವಸ್ಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ ಅಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯದ 9 ಹಾಗೂ 10ನೆಯ ಶ್ಲೋಕಗಳು. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ
ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಅಯಂ ಈ ಪರಮಾತ್ಮ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ರಸನಂ ಚ ಘ್ರಾಣಂಚ ಮನಃ ಅಧಿಷ್ಠಾಯ ಏವಂ ವಿಷಯಾನ್ ಉಪಸೇವತೆ. ಶ್ರೋತ್ರೇಂದ್ರಿಯವನ್ನು, ಚಕ್ಷುರೇಂದ್ರಿಯವನ್ನು, ತ್ವಗೇಂದ್ರಿಯವನ್ನು, ಜಿಹ್ವ ನಾಲಿಗೆಯನ್ನು, ಘ್ರಾಣೇಂದ್ರಿಯ ಮೂಗು ಮತ್ತು ಮನಃ ಮನೋ ಇಂದ್ರಿಯಗಳನ್ನು ಅಧಿಷ್ಠಾಯ ಏವ ಪ್ರೇರಿತನಾಗಿ ಇಂದ್ರಿಯಗಳಲ್ಲಿ ಇದ್ದು ವಿಷಯಾನ್ ಉಪಸೇವತೆ ಶುಭ ವಿಷಯಗಳನ್ನು ಅನುಭವಿಸುತ್ತಾನೆ. ಅಂದರೆ ಈ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಇದ್ದರೂ ಕೂಡ ಅಶುಭವನ್ನು ಸ್ವೀಕಾರ ಮಾಡುವುದಿಲ್ಲ, ಶುಭವನ್ನು ಮಾತ್ರ, ಅಂದರೆ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ವಿಮೂಢಾ ಅಜ್ಞರಾದವರು ಈ ಪರಮಾತ್ಮನನ್ನು ಉತ್ಕ್ರಾಮಂತಂ ಜೀವನು ಶರೀರವನ್ನು ಬಿಡುತ್ತಿದ್ದಾಗ್ಯೂ ಅಥವಾ ಸ್ಥಿತಂ ಅಪಿ ಶರೀರದಲ್ಲಿದ್ದಾಗ್ಯೂ ವಾ ಅಥವಾ ಗುಣಾನ್ವಿತಂ ಶುಭ ಫಲಗಳನ್ನು ಭುಂಜಾನಂ ಅಪಿ ಸ್ವೀಕರಿಸುತ್ತಿದ್ದಾಗ್ಯೂ ನ ಅನುಪಶ್ಯಂತಿ ನೋಡುವುದಿಲ್ಲ. ಜ್ಞಾನಚಕ್ಷುಷಃ ಜ್ಞಾನವೆಂಬ ಕಣ್ಣುಗಳುಳ್ಳವರು ಅರ್ಥಾತ್ ಜ್ಞಾನಿಗಳು ಪಶ್ಯಂತಿ ಪರಮಾತ್ಮನನ್ನು ಅವರು ತಿಳಿಯುತ್ತಾರೆ, ಉಳಿದವರು ಅವನನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಈ ಎರಡು ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಏನು ಅಂತಂದರೆ, ಕಿವಿ, ಕಣ್ಣು, ತೊಗಲು, ನಾಲಿಗೆ, ಮೂಗು ಮತ್ತು ಮನಸ್ಸಿನಲ್ಲಿ ನೆಲೆ ನಿಂತು ಇವನು ವಿಷಯಗಳನ್ನು ಸವೆಯುತ್ತಾನೆ. ವಿಷಯಗಳನ್ನು ಸವಿಯುವಾಗಲೂ ಕೂಡ ಶುಭಂ ಪಿಬತ್ಯಸೋ ನಿತ್ಯಂ ನಾ ಶುಭಂ ಸ ಹರಿಪ್ಪಿಬೇತ್ ಅಂತ ಹೇಳಿದ ಹಾಗೆ ಶುಭವಾದದ್ದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ದೇಹ ತೊರೆದು ತೆರಳುವ, ದೇಹದಲ್ಲಿರುವ ಅಥವಾ ಒಳಿತಿನ ಸಾರವನ್ನು ಸವಿಯುವ ಇವನನ್ನು ತಿಳಿಗೇಡಿಗಳು ತಿಳಿಯಲಾರರು. ಅಜ್ಞಾನಿಗಳು ಇವನನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ತಿಳಿಗಣ್ಣು ತೆರೆದವರು ತಿಳಿಯಬಲ್ಲರು. ಅರ್ಥಾತ್ ಅಂತರ್ಮುಖಿಯಾದಂತಹ ಜ್ಞಾನಿಗಳು ಹೊರಗಿನ ಕಣ್ಣಿನಿಂದ ಅಲ್ಲ, ಒಳಗಿನ ಕಣ್ಣಿನಿಂದ ಇಂತಹ ಪರಮಾತ್ಮನನ್ನು ಅವರು ತಿಳಿಯಬಹುದು ಅಂತ ಹೇಳುವುದರ ಜೊತೆಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯದ 11 ಹಾಗೂ 12ನೆಯ ಶ್ಲೋಕಗಳು. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ
ನೈನಂ ಪಶ್ಯಂತ್ಯಚೇತಸಃ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಶ್ರೀಕೃಷ್ಣ ಪರಮಾತ್ಮ ತನ್ನ ಪುರುಷೋತ್ತಮ ಯೋಗವನ್ನು ಮುಂದುವರಿಸ್ತಾ ಹೇಳ್ತಾನೆ, ಯೋಗಿನಃ ಜ್ಞಾನೋಪಾಯವನ್ನು ಆಚರಿಸುವಂಥವರು ಯತಂತಹ ಸಂತಹ ಪ್ರಯತ್ನವನ್ನು ಮಾಡಿದವರಾಗಿ ಆತ್ಮನಿ ತಮ್ಮಲ್ಲಿ ಅವಸ್ಥಿತಂ ಇರತಕ್ಕಂತಹ ಏನಂ ಈ ಪರಮಾತ್ಮನನ್ನು ಪಶ್ಯಂತಿ ನೋಡುತ್ತಾರೆ. ಅಂದರೆ ಜ್ಞಾನಿಗಳಿಗೂ ಸುಲಭವಾಗಿ ಸಿಕ್ಕಿಬಿಡ್ತಾನೆ ಅಂತಲ್ಲ, ಜ್ಞಾನಿಗಳು ಕೂಡ ಮಹಾಪ್ರಯತ್ನವನ್ನು ಮಾಡಿದಾಗ ಅವರಿಗೆ ಪರಮಾತ್ಮ ಸಿಗ್ತಾನೆ, ತಮ್ಮೊಳಗಿರುವ ಪರಮಾತ್ಮ ಕಂಡಾಗ ಅವರಿಗೆ ಸಿಗ್ತಾನೆ. ಅಕೃತಾತ್ಮನಃ ಶುದ್ಧವಾದ ಅಂತಃಕರಣವಿಲ್ಲದ, ಅಂದರೆ ಬರೀ ಢಾಂಬಿಕರು, ಒಳಗಿನಿಂದ ಭಕ್ತಿ ಇಲ್ಲ, ಮೇಲಿನಿಂದ ಅಷ್ಟೇ ಗಲಗಲ ಬಿಡ್ಕೊಳ್ಳೋದು. ಅಚೇತಸಃ ಅವಿವೇಕಿಗಳಾದರೂ ಯತಂತಹ ಅಪಿ ಮಹಾಪ್ರಯತ್ನ ಮಾಡಿದಾಗ್ಯೂ ಏನಂ ನ ಪಶ್ಯಂತಿ ಆ ಪರಮಾತ್ಮನನ್ನು ನೋಡುವುದಿಲ್ಲ ಅಂತ ಹೇಳಿ, ಆ ಪರಮಾತ್ಮನನ್ನು ಯಾಕೆ ನೋಡಬೇಕು ಅಂತಂದರೆ ಎಲ್ಲವುದಕ್ಕೂ ಮೂಲ ಅವನೇ. ಅದನ್ನು ಹೇಳ್ತಾರೆ, ಯತ ಯಾವ ಆದಿತ್ಯಗತಂ ತೇಜ ಅಖಿಲಂ ಜಗತ್ ಭಾಸಯತೆ, ಸೂರ್ಯನಲ್ಲಿರುವ ತೇಜಸ್ಸು ಸಮಸ್ತವಾದ ಜಗತ್ತನ್ನು ಪ್ರಕಾಶಿಸುವಂತೆ ಮಾಡುತ್ತದೆಯೋ, ಚಂದ್ರಮಸಿ ಯತ್ ತೇಜ, ಚಂದ್ರನಲ್ಲಿರುವ ಯಾವ ತೇಜಸ್ಸು ಇದೆಯೋ ತತ್ತೇಜ, ಆ ತೇಜಸ್ಸು ಮಾಮಕಂ ವಿದ್ಧಿ ನನ್ನದಾಗಿದೆ, ನನ್ನ ಅಧೀನವಾಗಿದೆ. ಸೂರ್ಯನಿಗೆ ಬೆಳಗು ಅಂತ ನಾನು ಹೇಳಿದಾಗ ಅವನು ಬೆಳಗುತ್ತಾನೆ, ಚಂದ್ರ ನೀನು ಬೆಳಕು ಕೊಡು ಅಂತ ಹೇಳಿದಾಗ ಅವನು ಕೊಡ್ತಾನೆ. ಅವನ ಪರಮಾತ್ಮನ ಅಧೀನದಲ್ಲೇನೆ ಬೆಂಕಿ ಒಳಗಿರೋ ತೇಜಸ್ಸಿರಲಿ, ಸೂರ್ಯನಲ್ಲಿರೋದಿರಲಿ, ಚಂದ್ರನಲ್ಲಿರೋದಿರಲಿ, ಎಲ್ಲವೂ ಕೂಡ ಆ ಭಗವಂತನ ಅಧೀನವೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಈ ಎರಡು ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಪ್ರಯತ್ನಶೀಲರಾದ ಸಾಧಕರು ತನ್ನೊಳಗಿರುವ ಇವನನ್ನು ಕಾಣುತ್ತಾರೆ. ಯಾರು? ಪ್ರಯತ್ನಶೀಲರಾದ ಸಾಧಕರು. ನೋಡ್ರಿ, ಇದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಂದರೆ, ಸಾಧಕರು ಒಂದು ಸಾಧನೆಯನ್ನು ಮಾಡಿ ಒಂದು ಹಂತಕ್ಕೆ ತಲುಪಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿರ್ತಾರೋ, ಆ ಹಂತಕ್ಕೆ ತಲುಪಿದ ಮೇಲೆ ಆ ಪ್ರಯತ್ನ ಕಾನ್ಸ್ಟೆಂಟ್ ಆಗಿ ಇದ್ದರೆ ಮಾತ್ರ ಅವರು ಆ ಸ್ಥಾನದಲ್ಲಿ ಉಳ್ಕೊಳ್ತಾರೆ. ಸಾಧಿಸಬೇಕಾದದ್ದು ಸಾಧಿಸಿ ಆಯಿತು ಅಂತ ಅವರೇನಾದರೂ ಪ್ರಯತ್ನವನ್ನು ಬಿಟ್ಟದ್ದೇ ಆದರೆ ಇನ್ನೊಬ್ಬನ ಸಾಧನೆ ಮಾಡವ ಅಲ್ಲಿ ಬಂದು ಕೂಡ್ತಾನ. ನಿರಂತರವಾಗಿ ಸಾಧನೆ ಇದ್ದರೆ ಮಾತ್ರ ಆ ಸ್ಥಾನದಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ. ಹೀಗೆ ಪರಮಾತ್ಮನನ್ನ ಕಾಣುವಂತಹ ಸಾಧಕರು ಆ ಸಾಧನೆ ನಿರಂತರವಾಗಿ ಮಾಡಿದಾಗ ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣುತ್ತಾರೆ. ತಿಳಿಯಾದ ತಿಳಿವಿರದ ತಿಳಿಗೇಡಿಗಳು ಪ್ರಯತ್ನ ಪಟ್ಟರೂ ಈ ಪರಮಾತ್ಮನನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಸೂರ್ಯನಲ್ಲಿದ್ದು ವಿಶ್ವವನ್ನೆಲ್ಲ ಬೆಳಗುವ ಬೆಳಕು, ಚಂದ್ರನಲ್ಲಿರುವ ಬೆಂಕಿಯಲ್ಲಿರುವ ಬೆಳಕು, ತೇಜಸ್ಸು, ಬೆಂಕಿ ಅದು ನನ್ನದೇ ಅನ್ನೋದನ್ನು ತಿಳ್ಕೋ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅಂತ ಹೇಳುವುದರ ಮುಖಾಂತರವಾಗಿ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 15ನೆಯ ಅಧ್ಯಾಯದ 13 ಹಾಗೂ 14ನೆಯ ಶ್ಲೋಕಗಳು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧೀ ಸರ್ವಾಃ
ಪುಷ್ಣಾಮಿ ಚೌಷಧೀ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಸೋಮೋ ಭೂತ್ವಾ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧೀ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಪುರುಷೋತ್ತಮ ಯೋಗವನ್ನು ಹೇಳ್ತಾ, ಅಹಮೇವ ಗಾಂ ಆವಿಶ್ಯ ಚ ಭೂತಾನಿ ಓಜಸಾ ಧಾರಯಾಮಿ, ನಾನೇ ಭೂಮಿಯನ್ನು ಪ್ರವೇಶಿಸಿ ಸಮಸ್ತ ಪ್ರಾಣಿಗಳನ್ನು ಓಜಸ ನನ್ನ ಸಾಮರ್ಥ್ಯದಿಂದ ಧರಿಸುತ್ತೇನೆ. ಮತ್ತು ಅಹಂ ರಸಾತ್ಮಕಃ ಸೋಮಃ ಭೂತ್ವಾ ಸರ್ವ ಓಷಧೀ ಪುಷ್ಣಾಮಿ, ನಾನು ಅಮೃತರಸರೂಪವಾದ ಚಂದ್ರಾಂತರ್ಯಾಮಿ. ಸೋಮ ಅಂಥೇಳಂತಂದರೆ ಎಲ್ಲರಿಗೂ ತಂಪನ್ನು ಎರೆಸುವವನು. ಆದ್ದರಿಂದ ನಾನು ಸೋಮಾಂತರ್ಯಾಮಿಯಾಗಿ ಎಲ್ಲ ಔಷಧಿಗಳನ್ನು ಪುಷ್ಟೀಕರಿಸುತ್ತೇನೆ. ಎಲ್ಲ ವನಸ್ಪತಿಗಳಿಗೂ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಅದೇ ರೀತಿಯಾಗಿ ಅಹಂ ವೈಶ್ವಾನರೋ ಭೂತ್ವ, ನಾನು ವೈಶ್ವಾನರಃ, ಜಠರಾಗ್ನಿಯಲ್ಲಿ ವೈಶ್ವಾನರ ನಾಮಕನು. ಅದಕ್ಕೆ ಊಟಕ್ಕೆ ಕೂಡುವುದು ಕೂಡ ಒಂದು ಯಜ್ಞ. ನಮ್ಮಲ್ಲಿ ಊಟ ಮಾಡೋದು ಒಂದು ಯಜ್ಞ. ಅದನ್ನು ವೈಶ್ವಾನರ ಯಜ್ಞ ಅಂತ ಕರಿತೀವಿ. ನಾವು ಊಟ ಮಾಡಬೇಕಾದಾಗ ಟೇಬಲ್ ಮೇಲೆ ಕೂಡಬಾರ್ದು, ಕೆಳಗೆ ಕೂತು ಯಾಕೆ ಊಟ ಮಾಡಬೇಕು ಅಂತ ಹಿರಿಯರು ಸಂಪ್ರದಾಯಸ್ಥರು ಹೇಳ್ತಾರೆ ಅಂತಂದರೆ, ಯಜ್ಞ ಯಾವಾಗಲೂ ಭೂಮಿ ಮೇಲೆ ಕೂತೆ ಮಾಡಬೇಕು. ಯಜ್ಞ ಊಟನೂ ಕೂಡ ಒಂದು ಯಜ್ಞ. ನಮ್ಮ ಜಠರದಲ್ಲಿ ಅಗ್ನಿ ಇದೆ. ಆ ಅಗ್ನಿಗೆ ನಾವು ತಿನ್ನುವ ಅನ್ನ ಇದು ಆಹುತಿ ಅಂತ ತಿಳಿದು ವೈಶ್ವಾನರ ಯಜ್ಞ ಅಂತ ನಾವು ಊಟವನ್ನು ಮಾಡಬೇಕು. ಪರಮಾತ್ಮ ಹೇಳ್ತಾನೆ, ಜಠರಾಗ್ನಿಯಲ್ಲಿ ವೈಶ್ವಾನರ ನಾಮಕನು ಆಗಿ ಪ್ರಾಣಿನಾಂ ದೇಹಮಾಶ್ರಿತಃ, ಸಮಸ್ತ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿದವನಾಗಿ, ಪ್ರಾಣಾಪಾನ ಸಮಾಯುಕ್ತಃ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವುಗಳಿಂದ ಕೂಡಿದವನಾಗಿ, ಚತುರ್ವಿಧವಾದ ಅನ್ನವನ್ನು, ಚತುರ್ವಿಧವಾದ ಅನ್ನ ಅಂತಂದರೆ ಯಾವ್ಯಾವು? ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಪೇಯ. ನಾವು ತಿನ್ನುವ ಅನ್ನ ಈ 4 ವಿಧವಾದದ್ದೇ ಇರ್ತದೆ. ಒಂದು ಭಕ್ಷ್ಯವಾದರೂ ಆಗಿರ್ತದೆ, ಅದು ಇಲ್ಲ ಭೋಜ್ಯವಾದರೂ ಆಗಿರ್ತದೆ, ಲೇಹ್ಯವಾದರೂ ಆಗಿರ್ತದೆ, ಪೇಯವಾದರೂ ಆಗಿರ್ತದೆ. 4 ವಿಧವಾದ ಅನ್ನವನ್ನು ಪಚಾಮಿ, ಅದನ್ನು ಜೀರ್ಣ ಮಾಡೋದು ನಾನೇ. ಜನರು ತಿನ್ನುವ ಅನ್ನ ಏನಿದೆ ಆ ಅನ್ನವನ್ನು ನಾನೇ ಜೀರ್ಣ ಮಾಡ್ತೇನೆ. ಪರಮಾತ್ಮನ ದೊಡ್ಡ ಉಪಕಾರ ನೋಡಿ. ನಾವು ಅನ್ನವನ್ನು ತಿಂದಾಗ ಅದು ಜೀರ್ಣ ಆಗಬೇಕು ಅಂತಂದರೆ ನಮ್ಮ ಜಠರಾಗ್ನಿ ಕೆಪ್ಯಾಸಿಟಿ ತಕ್ಕ ಹಾಗೆ ಅದು ಜೀರ್ಣವಾಗ್ತದೆ. ಅಜೀರ್ಣವಾಯಿತು ಅಂತಂದರೆ ನಮ್ಮ ಜಠರಾಗ್ನಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಜಠರಾಗ್ನಿ ಇದು ದೇವರ ದೊಡ್ಡ ಅನುಗ್ರಹ. ಜಠರಾಗ್ನಿ ಎಷ್ಟಿರ್ತದೆ ನಮ್ಮದು ನಿಮ್ಮದು? ಈಗೇನು ಬೆಳಗ್ಗೆ ನಾವು ಬೆಡ್ ಕಾಫಿಯಿಂದ ಪ್ರಾರಂಭ ಮಾಡಿ ಬೆಡ್ಡಿಗೆ ಹೋಗುವವರೆಗೂ ನಾವು ಕುಡಿತಾ ತಿಂತಾ ಇರ್ತೀವಲ್ಲ, ನಮ್ಮ ಜಠರಾಗ್ನಿ ಎಷ್ಟಿದೆ ಅಂತಂದರೆ ಒಂದು ಸಾಸ್ವಿ ಕಾಳಿನಷ್ಟು ಜಠರಾಗ್ನಿ ಅದಂತ. ಆ ಸಾಸ್ವಿ ಕಾಳಿನಷ್ಟು ಜಠರಾಗ್ನಿ ನಮ್ಮ ದೇಹದಲ್ಲಿ ಅನ್ನವನ್ನು ಪಚನ ಮಾಡ್ತದೆ.
ಆ ಜಠರಾಗ್ನಿಯನ್ನು ಪರಮಾತ್ಮ ಇಟ್ಟಿರಲಿಲ್ಲ ಅಂತಂದರೆ ಅನ್ನ ಪಚನ ಆಗ್ತಿರಲಿಲ್ಲ, ಅದು ವಿಷವಾಗಿ ಕನ್ವರ್ಟ್ ಆಗ್ತದೆ. ಯಾವುದು ಪಚನ ಆಗೋದಿಲ್ಲವೋ ಅದು ವಿಷ, ಯಾವುದು ಪಚನ ಆಗುತ್ತದೋ ಅಂದರೆ ಎಷ್ಟು ತಿಂದರೆ ಸರಿ ಎಷ್ಟು ತಿಂದರೆ ತಪ್ಪು ಅಂತಂದರೆ ಎಷ್ಟು ನಿನ್ನ ಕಡೆಯಿಂದ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ತಿನ್ನು ಅಂತ ಹೇಳಿದ ಹಾಗೆ ಆ ಜಠರಾಗ್ನಿ ಪರಮಾತ್ಮ ವೈಶ್ವಾನರ ರೂಪನಾಗಿ ನಮ್ಮ ಶರೀರದಲ್ಲಿ ನಮ್ಮ ಜಠರದಲ್ಲಿ ಇರ್ತಾನೆ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಭೂಮಿ ಒಳ ಹೊಕ್ಕು ಜೀವಿಗಳನ್ನು ನಾನೇ ನನ್ನಳಿವಿನಿಂದ ಹೊತ್ತಿದ್ದೇನೆ. ಅಮೃತ ರಸ ಸಮಾನವಾದ ಚಂದ್ರನಾಗಿ ಅಂದರೆ ಸೋಮೋಭೂತ್, ಸೋಮ ಅಂತ ಹೇಳಂತಂದರೆ ಸೌಮ್ಯ ರೂಪನಾದದ್ದರಿಂದ ನಾನು ಸೋಮ, ಸೌಮ್ಯ ರೂಪನಾಗಿ ಚಂದ್ರನೊಳಗಿದ್ದು ಎಲ್ಲ ಸಸ್ಯಗಳನ್ನು ನಾನೇ ಬೆಳೆಸೋದು. ಅದರ ಜೊತೆಗೆ ನಾನು ವೈಶ್ವಾನರನಾಗಿ ಜೀವಿಗಳ ದೇಹದೊಳ ಹೊಕ್ಕು ಪ್ರಾಣ ಅಪಾನ ವ್ಯಾನ ಉದಾನದಿಂದ ಸಮಾನದಿಂದ ಒಡಗೊಂಡು, ನಾನು ಹೇಳಿದ್ನಲ್ಲ ಭಕ್ಷ್ಯ ಭೋಜ್ಯ ಲೇಹ ಪೇಯ, ಅದನ್ನು ಅರ್ಥವಾಗುವ ಹಾಗೆ ಹೇಳಬೇಕು ಅಂತಂದರೆ ಭಕ್ಷ್ಯ ಅಂತಂದರೆ ತಿನ್ನುವ, ಭೋಜ್ಯ ಅಂತಂದರೆ ಚೀಪುವ, ಲೇಹ್ಯ ಅಂಥೇಳಂತಂದರೆ ನೆಕ್ಕುವ, ಪೇಯ ಅಂತಂದರೆ ಕುಡಿಯುವ. ಅನ್ನ ಚಪಾತಿ ಭಕ್ರಿ ಇವೆಲ್ಲ ಭಕ್ಷ್ಯಗಳು. ಭೋಜ್ಯ ಅಂತಂದರೆ ಚೀಪುವಂಥದ್ದು, ಜಿಲೇಬಿ ಇವು ಎಲ್ಲನೂ ಆಸ್ವಾದನ ಮಾಡ್ತೇವೆ. ಲೇಹ್ಯ ಅಂಥೇಳಂದರೆ ಉಪ್ಪಿನಕಾಯಿ ಮೊದಲಾದಂಥದ್ದೆಲ್ಲವು ನೆಕ್ಕಿ ನೆಕ್ಕಿ ತಿನ್ನುವಂಥದ್ದು. ಅದೇ ರೀತಿಯಾಗಿ ಪೇಯ ಅಂತಂದರೆ ಕುಡಿಯುವಂಥದ್ದು, ಹಾಲು ನೀರು ಇವು ಎಲ್ಲವೂ ಅನ್ನವೇ. ಚತುರ್ವಿಧವಾದ ಅನ್ನಗಳಿವು. ಅಂದರೆ ಯಾವುದು ಅನ್ನ ಅಂತಂದ್ರೆ ಬರೀ ರೈಸ್ ಅಂತ ನಾವೇನು ತಿಳ್ಕೊಂಡೀವಿ ಅದು ಒಂದೇ ಅಲ್ಲ. ತಿನ್ನೋದು ಅತ್ತಿ ಇತಿ ಅನ್ನಂ, ಬಾಯಾಗ ಹೋಗೋದೆಲ್ಲವೂ ಕೂಡ ಅನ್ನವೇ. ಹೀಗೆ ಎಲ್ಲವನ್ನು ನಾನೇ ಮಾಡೋದು ಅನ್ನುವ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಬಹಳ ಪ್ರಸಿದ್ಧವಾದ ಶ್ಲೋಕ. ಪ್ರತಿಯೊಬ್ಬರೂ ಊಟಕ್ಕೆ ಕೂಡೋಕ್ಕಿಂತ ಮೊದಲು ಈ ಶ್ಲೋಕವನ್ನು ಹೇಳೇನೆ ಊಟ ಮಾಡಬೇಕು. ಅದರಿಂದ ತಿಂದ ಅನ್ನ ಪಚನ ಆಗ್ತದೆ. ನಮಗೆ ಏನಾದರೂ ಅನ್ನದಲ್ಲಿ ಏನಾದರೂ ದೋಷಗಳಿದ್ವು ಅಂತೇಳಂತಂದರೆ ಈ ಶ್ಲೋಕವನ್ನು ಹೇಳಿ ಊಟ ಮಾಡೋಣದರಿಂದ ಆ ದೋಷ ಪರಿಹಾರವಾಗ್ತದೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಇಲ್ಲಿ ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯದ 15 ಹಾಗೂ 16ನೆಯ ಶ್ಲೋಕಗಳು. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇಹ ಚಾಹಂ ವೇದಾಂತಕೃದ್ವೇದ ವಿದೇವ ಚಾಹಂ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಕೂಟಸ್ಥೋಕ್ಷರ ಉಚ್ಯತೆ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ
ವೇದಾಂತಕೃದ್ವೇದ ವಿದೇಹ ಚಾಹಂ ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ನಿನ್ನೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಅಲ್ಲಿ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳಿದ. ಜಠರಾಗ್ನಿಯಲ್ಲಿ ವೈಶ್ವಾನರ ನಾಮಕನಾಗಿ ಇದ್ದು 4 ವಿಧವಾದಂತಹ ಅನ್ನವನ್ನು ನಾನೇ ಪಚನೆ ಮಾಡ್ತೇನೆ ಅಂತ ಹೇಳಿ ಚ ಮತ್ತು ಅಹಂ ನಾನು ಸರ್ವಸ್ಯ ಹೃದಯ ಸನ್ನಿವಿಷ್ಟ ಅಂದರೆ ಎಲ್ಲರ ಹೃದಯದಲ್ಲಿ ಇರುವವನು, ಮತ್ತಃ ನನ್ನಿಂದ ಸಮಸ್ತ ಪ್ರಾಣಿಗಳಿಗೆ ಸ್ಮೃತಿ ಸ್ಮರಣೆಯು ಜ್ಞಾನಂ ಜ್ಞಾನವು ಚ ಮತ್ತು ಅಪೋಹನಂ ಅಪೋಹನ ಅಂತಂದರೆ ಭ್ರಮೆ ಏತಾನಿ ಇವುಗಳು ಭವಂತಿ ಆಗುತ್ತವೆ ಚ ಮತ್ತು ಅಹಮೇವ ನಾನೇ ಅಂದರೆ ಕೃಷ್ಣನೇ ಸರ್ವೈಹಿ ವೇದೈಹಿ ವೇದ್ಯ ಸಮಸ್ತ ವೇದಗಳಿಂದಲೂ ಕೂಡ ಹೇಳಿಸಿಕೊಳ್ಳುವವನು ಅಂದರೆ ಪ್ರತಿಪಾದ್ಯನು. ವೇದಾಂತಕೃತ ವೇದಾಂತ ಅಂತಂದರೆ ಅಂತ ಅಂದರೆ ನಿರ್ಣಯ ಅಂತರ್ಥ. ವೇದಾಂತ ಅಂತೇಳಂತಂದರೆ ವೇದಗಳನ್ನು ನಿರ್ಣಯ ಮಾಡುವಂಥದ್ದು ಅಂತರ್ಥ. ವೇದಾಂತಕೃತ್ ಅಂತೇಳಂತಂದರೆ ಬ್ರಹ್ಮಸೂತ್ರಗಳನ್ನು ಮಾಡಿದವನು. ವೇದವನ್ನು ನಿರ್ಣಯ ಮಾಡುವಂತಹ ವೇದಾಂತ ಅಂತಂದರೆ ಬ್ರಹ್ಮಸೂತ್ರ. ಆ ವೇದಾಂತಕೃತ್ ಅಹಮೇವ ನಾನೇ, ಬ್ರಹ್ಮಸೂತ್ರಾದಿಗಳನ್ನು ಮಾಡಿದವನು ನಾನೇ ಚ ಮತ್ತು ಅಹಂ ವೇದವಿತ್ ಸಮಸ್ತ ವೇದವನ್ನು ವೇದಾರ್ಥಗಳನ್ನು ತಿಳಿದಿರ್ತಕ್ಕಂಥವನು ಅಂತ ಹೇಳಿ ಕೃಷ್ಣ ಮುಂದೆ ಕ್ಷರಾಕ್ಷರ ಪುರುಷರ ವಿಚಾರವನ್ನು ಹೇಳ್ತಾನೆ. ಲೋಕೆ ಈ ಜಗತ್ತಿನಲ್ಲಿ ಕ್ಷರಃ ಇತಿ ಚ ಕ್ಷರವೆಂದು ಅಕ್ಷರಃ ಇತಿ ಚ ಅಕ್ಷರವೆಂದು ಇಮೌ ಪ್ರಮಾಣ ಪ್ರಸಿದ್ಧರಾದ ಪುರುಷೌ ಇಬ್ಬರು ಪುರುಷರು ಚೇತನರು. ದ್ವೌ ಏವ ಇಬ್ಬರೇ, 2 ವಿಧವೇ ಅಷ್ಟೇ. ಸರ್ವಾಣಿ ಭೂತಾನಿ ಕ್ಷರಃ ಇತಿ ಉಚ್ಯತೆ, ನನ್ನನ್ನು ಬಿಟ್ಟರೆ ಉಳಿದವರು ಎಲ್ಲರೂ ಬ್ರಹ್ಮದೇವರಿಂದ ಹಿಡಿದುಕೊಂಡು ಉಳಿದವರು ಎಲ್ಲರೂ ಕೂಡ ಕ್ಷರರೇ. ಚತುರ್ಮುಖಾದಿ ಸಮಸ್ತ ಪ್ರಾಣಿಗಳು ನಾಶ ದೇಹನಾಶ ಆದವರಿಗೆ, ಯಾರ್ಯಾರಿಗೆ ದೇಹನಾಶ ಇದೆಯೋ ಅವರೆಲ್ಲರೂ ಕ್ಷರರು, ಯಾರಿಗೆ ದೇಹನಾಶ ಇಲ್ಲವೋ ಅವರು ಅಕ್ಷರರು. ಚತುರ್ಮುಖಾದಿ ಬ್ರಹ್ಮಾದಿ ದೇವರಿಂದ ಹಿಡಿದುಕೊಂಡು ತೃಣಪರ್ಯಂತರವಾಗಿ ಎಲ್ಲರಿಗೂ ದೇಹನಾಶವಿದ್ದುದರಿಂದ ಅವರೆಲ್ಲರೂ ಕ್ಷರ ಪುರುಷರು. ಅವ್ರನ್ನ ಬಿಟ್ಟು ಉಳಿದವರು ಅಕ್ಷರ ಪುರುಷರು. ಉಳಿದವರು ಯಾರು? ಲಕ್ಷ್ಮೀದೇವಿ ಪರಮಾತ್ಮ. ಇನ್ನು ಕೂಟಸ್ಥಃ ನಿಯಾಮಕಳಾಗಿ ಆಕಾಶದಲ್ಲಿರುವ ಲಕ್ಷ್ಮಿಯು ಅಕ್ಷರಃ ಇತಿ ಉಚ್ಯತೆ, ನಾಶರಹಿತವಾದ ದೇಹವುಳ್ಳವಳಾದ್ದರಿಂದ ಅಕ್ಷರಳು ಎಂದು ಹೇಳಲ್ಪಡುತ್ತಾಳೆ. ಹಂಗಂದ್ರೆ ನೀ ಏನು? ನೀ ಎದುರಾಗಿ ಬಂದು? ಅರ್ಜುನನ ಪ್ರಶ್ನೆ. ಬ್ರಹ್ಮಾದಿ ದೇವತೆಗಳು ಕ್ಷರರು, ಲಕ್ಷ್ಮೀದೇವಿ ಅಕ್ಷರಳು. ಹಾಗಾದರೆ ನೀನೇನು, ಕ್ಷರನೋ ಅಕ್ಷರನೋ ಅಂತ ಕೇಳಿದರೆ ಮುಂದಿನ ಅಂದರೆ ನಾಳಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಉತ್ತಮ ಪುರುಷಸ್ತು ಅನ್ಯ ಕೂಟಸ್ಥೋಕ್ಷರ ಉಚ್ಯತೆ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಬಹಳ ಅದ್ಭುತವಾದ ವರ್ಣನೆ ಇದೆ, ಅದನ್ನು ನಾವು ನಾಳಿನ ದಿವಸ ನೋಡೋಣ. ಈ 2 ಶ್ಲೋಕದ ಸಾರಾಂಶ ಈ ರೀತಿಯಾಗಿ ಇದೆ. ಎಲ್ಲರ ಹೃದಯದಲ್ಲಿ ನಾನು ನೆಲೆಸಿರುವೆ. ನೆನಪು, ಅರಿವು, ಮರೆವು ಎಲ್ಲ ನನ್ನ ಕೊಡುಗೆ. ಎಲ್ಲ ವೇದಗಳಿಂದ ಅರಿಯಬೇಕಾದವನು ನಾನೇ. ವೇದಾಂತ ಸೂತ್ರಗಳನ್ನು ಬರೆದವನು ನಾನೇ. ವೇದಗಳ ಮರ್ಮವನ್ನು ಅರಿತವನು ನಾನೇ. ಲೋಕದಲ್ಲಿ 2 ಬಗೆಯ ಪುರುಷರು, ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ. ಬ್ರಹ್ಮಾದಿ ಸಮಸ್ತ ಜೀವರು ಅಕ್ಷರ ಪುರುಷರು. ಈ ಚರಾಚರದ ಕೂಟವನ್ನು ಕೂಡಿಸಿಟ್ಟ ಚಿತ್ ಪ್ರಕೃತಿಯೇ ಅಂದರೆ ಲಕ್ಷ್ಮೀದೇವಿಯೇ ಅಕ್ಷರ
ಪುರುಷಳು ಎನಿಸಿದ್ದಾಳೆ ಅಂತ ಈ ಎರಡು ಶ್ಲೋಕಗಳ ಅಭಿಪ್ರಾಯವನ್ನು ಇಲ್ಲಿಗೆ ಮುಗಿಸ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 15ನೆಯ ಅಧ್ಯಾಯದ 17 ಹಾಗೂ 18ನೆಯ ಶ್ಲೋಕಗಳು. ಉತ್ತಮಃ ಪುರುಷಸ್ತ್ವನ್ಯಃ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ನಿನ್ನೆಯ ದಿವಸ ಶ್ರೀಕೃಷ್ಣ ಪರಮಾತ್ಮ ಕ್ಷರ ಅಕ್ಷರರ ವಿಚಾರವನ್ನು ತಿಳಿಸಿ ಪರಮಾತ್ಮ ಇವೆರಡರಲ್ಲಿ ಎಲ್ಲಿ ಬರ್ತಾನೆ ಅಂತಂದರೆ ಪರಮಾತ್ಮ ಇವು ಎರಡನ್ನು ಮೀರಿದಂಥವನಾಗಿದ್ದಾನೆ. ಕ್ಷರಾಕ್ಷರರನ್ನು ಮೀರಿದಂಥವನು. ಅದಕ್ಕೆ ಹೇಳ್ತಾನೆ ಉತ್ತಮ ಪುರುಷಹಾತು, ಉತ್ತಮ ಪುರುಷನಾದ ನಾನು ಅಂದರೆ ಕೃಷ್ಣ ಈ ಕ್ಷರಾಕ್ಷರ ಪುರುಷರಿಗಿಂತ ಅನ್ಯಃ ಭಿನ್ನನು, ಪರಮಾತ್ಮನು ಉತ್ತಮ ಚೇತನನು ಇತಿ ಉದಾಹೃತಃ ಹೀಗೆಂದು ಶ್ರುತ್ಯಾದಿಗಳಿಂದ ಹೇಳಲ್ಪಡುತ್ತೇನೆ. ಯಾವಾತನು ಲೋಕತ್ರಯಂ ಆವಿಶ್ಯ ಬಿಭರ್ತಿ, 3 ಲೋಕಗಳನ್ನು ಪ್ರವೇಶಿಸಿ ರಕ್ಷಿಸುತ್ತಾನೆಯೋ ಸಹ ಅವನು ಅವ್ಯಯ ಈಶ್ವರ, ಅಂದರೆ ನಾನು ನಾಶರಹಿತನು, ನಾಶವಿಲ್ಲದೆ ಇರುವ ಶಕ್ತಿಯುಳ್ಳ ನಾರಾಯಣನು ಅಂತ ಹೇಳ್ತಾನೆ. ಅಂತ ಹೇಳಿ ಮುಂದೆ ಯಸ್ಮಾತ್ ಅಹಂ ಕ್ಷರಂ ಅತೀತಃ, ಯಾವ ಕಾರಣದಿಂದ ನಾನು ಕ್ಷರಂ ಅಂತೇಳಂತಂದರೆ ಚತುರ್ಮುಖಾದಿ ಸಮಸ್ತ ಪ್ರಾಣಿಗಳನ್ನು ಅತೀತಃ ಮೀರಿರುವೇನು, ಚ ಮತ್ತು ಅಕ್ಷರಾದಪಿ ಅಕ್ಷರಳಾಗಿರ್ತಕ್ಕಂತಹ ಲಕ್ಷ್ಮಿಗಿಂತಲೂ ಉತ್ತಮನೋ, ಅತಃ ಆ ಕಾರಣದಿಂದಲೇ ಲೋಕೆ ಚ ವೇದೇ ಚ, ಲೋಕ ಅಂತಂದರೆ ಇಲ್ಲಿ ಪೌರುಷೇಯವಾದಂತಹ ರಾಮಾಯಣ ಮಹಾಭಾರತಾದಿ ಪುರಾಣಗಳು, ವೇದೆ ಅಂತೇಳಿ ಅಂತಂದರೆ ಅಪೌರುಷೇಯವಾದಂತಹ ವೇದಗಳಲ್ಲಿ ಪುರುಷೋತ್ತಮ ಇತಿ ಪ್ರಥಿತಃ ಅಸ್ಮಿ, ಪುರುಷೋತ್ತಮನೆಂದು ನಾನು ಪ್ರಸಿದ್ಧನಾಗಿದ್ದೇನೆ. ಅಂದರೆ ಕ್ಷರ ಅಕ್ಷರ ಇವರನ್ನು ಪುರುಷರು ಅಂತ ಕರೆದರೆ ಪರಮಾತ್ಮ ಅವು ಎರಡನ್ನೂ ಮೀರಿದವನಾದ್ದರಿಂದ ಅವನನ್ನು ಪುರುಷೋತ್ತಮ ಈ ಕಾರಣದಿಂದಲೇ ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು ಬಂದದ್ದು. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಕ್ಷರ ಮತ್ತು ಅಕ್ಷರ ಈ ಎರಡಕ್ಕೂ ಮಿಗಿಲಾದವನು ಪುರುಷೋತ್ತಮ, ಅವನನ್ನೇ ಪರಮಾತ್ಮ ಅಂತ ಅನ್ನುತ್ತಾರೆ. ಅಳಿವಿರದ ಆ ಪರಮೇಶ್ವರನೇ 3 ಲೋಕದೊಳಗಿದ್ದು ಸಲಹುತ್ತಾನೆ. ನಾನು ಕ್ಷರವನ್ನ ಮೀರಿ ನಿಂತವನು, ಅಕ್ಷರನಿಗಿಂತಲೂ ಹಿರಿಯನು. ಅದಕ್ಕೆಂದಲೇ ಲೋಕದಲ್ಲೂ ಅರ್ಥಾತ್ ಪುರಾಣಗಳಲ್ಲಿಯೂ ವೇದದಲ್ಲೂ ಪುರುಷೋತ್ತಮ ಎಂದೇ ಹೆಸರನ್ನ ಪಡೆದವನಾಗಿದ್ದೇನೆ. ಹೀಗೆ ಪರಮಾತ್ಮ ಕ್ಷರರನು ಅಕ್ಷರನು ಮೀರಿದಂಥವನಾಗಿದ್ದಾನೆ ಅಂತ ಹೇಳ್ತಾ, ಅಂತಹ ಕ್ಷರಾಕ್ಷರರನ್ನು ಮೀರಿದವನಿಗೆ ಪುರುಷೋತ್ತಮ ಅಂತ ಕರಿಬೇಕು ಅನ್ನುವ ಮಾತನ್ನು
ಶ್ರೀಕೃಷ್ಣ ಪರಮಾತ್ಮ ಈ 2 ಶ್ಲೋಕಗಳಲ್ಲಿ ತೋರಿಸಿಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 15ನೆಯ ಅಧ್ಯಾಯದ ಕಡೆಯ 2 ಶ್ಲೋಕಗಳು. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ, ಎಲೆ ಭರತ ಅರ್ಜುನನೇ, ಯಾವಾತನು ಅಸಮ್ಮೂಢ ಅಂತ ಹೇಳಂತಂದರೆ, ಮೂಢ ಅಂತಂದರೆ ಸಂದೇಹ, ಅಸಮ್ಮೂಢ ಅಂತಂದರೆ ಸ್ವಲ್ಪವೂ ಸಂದೇಹವಿಲ್ಲದವನಾಗಿ, ಮಾಂ ಏವ ಪುರುಷೋತ್ತಮಂ ಜಾನಾತಿ ಅಂದರೆ ಸಮಸ್ತ ಕ್ಷರಾಕ್ಷರ ಪ್ರಾಣಿಗಳಿಗಿಂತ ಉತ್ತಮನು ಎಂಬ ಈ ರೀತಿಯಾಗಿ ಪುರುಷೋತ್ತಮನೆಂದು ತಿಳಿಯುತ್ತಾನೆಯೋ ಸಹ ಅವನು ಸರ್ವವಿತ ಅಂದರೆ ಸರ್ವಶಾಸ್ತ್ರವನ್ನು ತಿಳಿದವನು ಅನ್ನುವ ಮಾತಿಗೆ ಏನು ಅಭಿಪ್ರಾಯ ಅಂತಂದರೆ, ಸರ್ವಶಾಸ್ತ್ರಗಳಲ್ಲಿ ನಾನೇ ಸರ್ವೋತ್ತಮನೆಂದು ಹೇಳಲ್ಪಟ್ಟಿರುವುದರಿಂದ ಪರಮಾತ್ಮನೇ ಸರ್ವೋತ್ತಮನೆಂದು ತಿಳಿದುಕೊಂಡು ಸಮಸ್ತ ಶಾಸ್ತ್ರಗಳನ್ನು ತಿಳಿದವನು ಅಂತ ಅರ್ಥ. ಸರ್ವಭಾವೇನ ನನ್ನನ್ನು ತಂದೆಯೆಂದು, ಗುರುವೆಂದು, ರಕ್ಷಕನೆಂದು, ಸಮಸ್ತ ಭಾವಗಳು ಅಂದರೆ ನನಗೆ ಇರುವ ಭಾವನೆಗಳೇನಿವೆ ಎಲ್ಲ ಭಾವದಿಂದ ಮಾಂ ನನ್ನನ್ನು ಭಜಿಸುತ್ತಾನೆ. ಅನಘ ಹೇ ಪಾಪರಹಿತನಾದ ಅರ್ಜುನನೇ, ಈ ಪೂರ್ವದಲ್ಲಿ ಹೇಳಿದ ಪ್ರಕಾರವಾಗಿ ಗುಹ್ಯತಮಂ ಅತ್ಯಂತ ಗೂಢವಾದ ಅಂತಂದರೆ ಇದು ಸುಲಭವಾಗಿ ಎಲ್ಲರಿಗೂ ತೋರಿಸುವಂಥದ್ದಲ್ಲ. ಶಾಸ್ತ್ರ ಅಂತ ಯಾವುದಕ್ಕೆ ಕರಿಬೇಕು? ಶಿಷ್ಯತೆ ಇತಿ ಶಾಸ್ತ್ರಂ. ಶಿಕ್ಷಣೀಯವಾದ ಅಂದರೆ ಉಪದೇಶಕ್ಕೆ ಅರ್ಹವಾದ, ಇದಂ ಸಮಸ್ತರಲ್ಲಿ ನಿಯಾಮಕನಾಗಿ ಇರುವ, ಸರ್ವ ಜಗತ್ತನ್ನು ಸೃಷ್ಟಿ ಮಾಡುವ, ಸರ್ವ ಪ್ರಾಣಿಗಳಿಗಿಂತ ಭಿನ್ನನಾಗಿರುವುದು ಮೊದಲಾದ ಗುಣಗಳು ಉಳ್ಳವನು ಎಂಬ ಈ ಪ್ರಮೇಯಗಳ ಸಮುದಾಯವು ನನ್ನಿಂದ ಉಕ್ತಂ ನಿನಗೋಸ್ಕರ ಹೇಳಲ್ಪಟ್ಟಿರುತ್ತದೆ. ಏತತ ಈ ಸರ್ವೋತ್ತಮತ್ವಾದಿ ಸಮುದಾಯವನ್ನು ಬುದ್ಧ್ವಾ ತಿಳಿದುಕೊಂಡು, ಬುದ್ಧಿಮಾನ್ ಸ್ಯಾತ್ ಅಂದರೆ ಅಪರೋಕ್ಷ ಜ್ಞಾನಿ ಆಗುವನು, ಚ ಮತ್ತು ಕೃತಕೃತ್ಯ ಸ್ಯಾತ್ ಮುಕ್ತನೂ ಆಗುವನು. ಅತ್ಯಂತ ಗುಹ್ಯವಾದಂತಹ ರಹಸ್ಯವನ್ನು ನಿನಗೆ ನಾನು ಉಪದೇಶ ಮಾಡಿದ್ದೇನೆ. ಇದನ್ನು ತಿಳಿದುಕೊಂಡು ಮುಕ್ತನಾಗು ಅನ್ನುವ ಅಭಿಪ್ರಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ 2 ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಇದೆ. ಭ್ರಾಂತಿಯನ್ನು ಕಳಕೊಂಡು
ಹೀಗೆ ಅಂದರೆ ಮೊದಲು ಏನು ಹೇಳಿದ್ದಾರೆ ಹಾಗೆ ನನ್ನನ್ನು ಪುರುಷೋತ್ತಮನೆಂದು ತಿಳಿದವನು. ಹೀಗೆ ಅಂತಂದರೆ ಕ್ಷರಾಕ್ಷರಕ್ಕಿಂತಲೂ ಉತ್ತಮನಾದ ಪುರುಷೋತ್ತಮನೆಂದು ತಿಳಿದವನು, ಎಲ್ಲವನ್ನೂ ತಿಳಿದವನು. ಓ ಭರತ ವಂಶದ ತಳಿಯೇ, ಎಲ್ಲ ಬಗೆಯಿಂದಲೂ ಅವನು ನನ್ನನ್ನೇ ಆರಾಧಿಸುತ್ತಾನೆ. ಸರ್ವಭಾವೇನ, ಎಲ್ಲ ಭಾವದಿಂದಲೂ ನನ್ನನ್ನು ಆರಾಧಿಸ್ತಾನೆ. ಪಾಪದೂರನೇ, ತುಂಬ ಮುಚ್ಚಿಡಬೇಕಾದ ಮಾತನ್ನು ನಾನು ನಿನ್ನೆದರು ಬಿಚ್ಚಿಟ್ಟಿದ್ದೇನೆ. ಇದನ್ನರಿತವನು ಭಗವಂತನನ್ನು ಬಲ್ಲವನಾಗುತ್ತಾನೆ. ಅವನು ಮತ್ತೆ ಮಾಡಬೇಕಾದದ್ದೇನೂ ಉಳಿಯುವುದಿಲ್ಲ. ಇದನ್ನು ಕೃತಕೃತ್ಯ ಅಂತಂದರೆ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿದವನೇ ಕೃತಕೃತ್ಯ ಅಂತ ಅನಿಸ್ಕೊಳ್ತಾನೆ. ಯಾರು ಇಂತಹ ಕ್ಷರಾಕ್ಷರಕ್ಕಿಂತಲೂ ಉತ್ತಮನಾದ ಪರಮಾತ್ಮನನ್ನು ತಿಳಿದುಕೊಳ್ತಾರೋ ಅವರು ಎಲ್ಲವನ್ನೂ ತಿಳಿದುಕೊಂಡಂತೆ ಅಂತ ಹೇಳ್ತಾ ಇವತ್ತಿನ ಈ ಅಧ್ಯಾಯವನ್ನು ಮುಗಿಸೋಣ. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಪುರಾಣಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಈ 15ನೆಯ ಅಧ್ಯಾಯವನ್ನು ಇವತ್ತು ಹರಿವಾಸರ ಸಮಸ್ತ ಪಿತೃಗಳು ಬಂದಿರುವಂತಹ ಹರಿವಾಸರ ಸಮಸ್ತ ಪಿತೃಗಳ ನಮ್ಮ ಗುರುಗಳು, ಅವರ ಅಂತರ್ಯಾಮಿಯಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರ ಅಂತರ್ಯಾಮಿಯಾದ ಮಂತ್ರಾಲಯ ಪ್ರಭುಗಳು, ಅವರ ಅಂತರ್ಯಾಮಿಯಾದ ಸಮಸ್ತ ಪಿತೃಗಳು, ಅವರ ಅಂತರ್ಯಾಮಿ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಯೋಗ ಅಕ್ಷರ ಬ್ರಹ್ಮ ಯೋಗ ಅಂತನ್ನುವುದು ಪ್ರಾರಂಭವಾಗ್ತದೆ. ಅದನ್ನು ನಾಳಿನಿಂದ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.